ರಾಮೇಶ್ವರ ಇದು ವಿಶೇಷವಾಗಿ ರಾಮದೇವರಿಂದ ಪ್ರತಿಷ್ಠಾಪಿತವಾಗಿರ್ತಕ್ಕಂತಹ ಲಿಂಗ. ಇಲ್ಲಿ ಎರಡು ಕಥೆಗಳು ಬರ್ತದೆ. ಮೊಟ್ಟ ಮೊದಲನೇ ಕಥೆ ಏನಪ್ಪ ಅಂತಂತಂದ್ರೆ, ರಾಮದೇವರು ಇದನ್ನು ಪ್ರತಿಷ್ಠಾಪನೆ ಮಾಡಿದರು. ಪ್ರತಿಷ್ಠಾಪನೆ ಮಾಡೋಕ್ಕಿಂತ ಮುಂಚಿತವಾಗಿ ಹೇಳಿದರು ಏನಂತ, ಹನುಮಂತ ನೀವೊಂದು ಕೆಲಸ ಮಾಡಪ್ಪ, ಕೈಲಾಸದಿಂದಲೇ ಆ ಲಿಂಗವನ್ನು ತೆಗೆದುಕೊಂಡು ಬಾ ಅಂತ. ಸೊ ಆ ಕೈಲಾಸದಿಂದ ಲಿಂಗವನ್ನು ತರಲಿಕ್ಕೆ ಹನುಮಂತ ದೇವರು ಹೋದಂತಹ ಸಮಯದೊಳಗೆ ಸೀತಾಮಾತೆ ಹೇಳಿದ್ಲಂತೆ, ಹನುಮಂತ ದೇವರು ಬರಲಿಕ್ಕೆ ತಡವಾಗ್ತದೆ, ಕಾರಣ ನಾನು ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತೇನೆ. ಸೊ ನಾನು ಪ್ರತಿಷ್ಠಾಪನೆ ಮಾಡಿದಂತಹ ಲಿಂಗವನ್ನು ನಾನೇನು ಮಾಡಿಕೊಡ್ತೇನೆ, ಆ ಲಿಂಗವನ್ನು ನೀವು ಪ್ರತಿಷ್ಠಾಪನೆ ಮಾಡಿರಿ ಅಂತ ಹೇಳಿದಾಗ ಉಸುಕಿನಿಂದ ಅವಳು ಲಿಂಗವನ್ನು ತಯಾರು ಮಾಡಿದ್ಲಂತೆ ಸೀತಾಮಾತೆ. ಆ